ಗಿಡ ಇದು ಬಿಂಪುಳಿ ಅಂತ ಹೇಳೋದು ನಾವು ಇದಕ್ಕೆ. ನೀವೆಂತ ಹೇಳಿ? ಚುಬಮ್ಮ ಚುಬಮ್ಮ ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ. ಹಾಗೆ ನೀವು ನನ್ನ ಚಾನಲನ್ನು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ನಾವು ನಿನ್ನೆ ಹುಣಿಯವರ ಮನೆಗೆ ಬಂದಿದ್ವಿ. ಅಂದರೆ ನಾನು ನಿನ್ನೆ ಮನೆಯಿಂದ ಒಂದು 3 ಗಂಟೆಗೆ ಹೊರಟು, ಆಮೇಲೆ ಇವರು ನನಗೆ ಸಿಕ್ಕಿ 5 ಗಂಟೆಗೆ. ಮತ್ತು ಅಲ್ಲಿ ದೊಡ್ಡ ಹುಣಿಯವರ ಮನೆಗೆ ಹೋಗಿ, ಅಲ್ಲಿಂದ ನಮ್ಮ ಮನೆಗೆ ಹೋಗಿ ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಚಿಕ್ಕ ಹೊಣಿಯವರ ಮನೆಗೆ ಬಂದದ್ದು. ಯಾಕಂದರೆ ಅದು ಮದುವೆ ಆದಮೇಲೆ ಒಮ್ಮೆ ಬಂದು ಆರತಿಯನ್ನು ಮಾಡೋ ಶಾಸ್ತ್ರ ಇರ್ತದೆ ನಮ್ಮದ್ರಲ್ಲಿ. ಹಾಗೆ ಸುಮಾರು ಸಮಯದಿಂದ ಕರಿತಾ ಇದ್ರು, ನನಗೆ ಅಲ್ಲಿಂದ ಬರಬೇಕಲ್ಲ ಅಂತೇಳಿ ಫ್ರೀ ಇರಲಿಲ್ಲ. ಇವತ್ತು ಹೇಗೂ ನನಗೆ ಇಲ್ಲಿಗೆ ಬರಲಿಕ್ಕಿತ್ತು. ಹೋಣಿ ಕೂಡ ಇದ್ದಾರೆ, ಹೋಣಿ ಮತ್ತು ಜಾಬ್ ಮಾಡ್ತಾರೆ ಉಡುಪಿಯಲ್ಲಿ. ಹಾಗೆ ಅವರು ಈಗ ರಜೆಯಲ್ಲಿ ಇದ್ದಾರೆ ಮಗುವೊಟ್ಟಿಗೆ. ನನಗೆ ಸುಬ್ಬಮ್ಮನ ನೋಡಿದಾಗ ಆಗ್ತದಲ್ಲ ಅಂತೇಳಿ ಬಂದದ್ದು. ಹಾಗೆ ಊಟ ಎಲ್ಲ ಕೂಡ ಆಯಿತು. ನಿನ್ನೆ ಗಮ್ಮತ್ತು ಊಟ ಇತ್ತದ್ದು, ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ನನಗೆ ಮರೆತೇ ಹೋಗಿತ್ತು ವ್ಲಾಗ್ ಇದು. ಈಗ ಬೆಳಿಗ್ಗೆ ತಿಂಡಿ ಕೂಡ ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಇಲ್ಲಿಂದ ಹೊರಟು ಮತ್ತೆ ಹೋಗಬೇಕು ಮನೆಗೆ. ಹೋಗಿ ಅಲ್ಲೊಂದು ಸ್ವಲ್ಪ ವರ್ಕ್ ಉಂಟು, ಅದು ಮುಗಿಸಿ ಆಮೇಲೆ ಅಪ್ಪನ ಮನೆಗೆ ಹೋಗೋದು. ಇವರು ಹೇಗೂ ಇದ್ದಾರಲ್ಲ, ನಿನ್ನೆ ಬರುವಾಗಲೇ ಹೆಲ್ಮೆಟ್ ಇಟ್ಕೊಂಡು ಬಂದದ್ದು ಉಂಟು ರೈಡಿಂಗ್. ಇದು ನನ್ನ ಹೊಣಿಯ ಮನೆ ಹತ್ರ ಇರೋದು ಗಿಡ. ಇದು ಬಿಂಪುಳಿ ಅಂತ ಹೇಳೋದು ನಾವು ಇದಕ್ಕೆ. ನೀವೆಂತ ಹೇಳ್ತೀರಿ ಅಂತ ಹೇಳಿ. ಹುಳಿ ಅಂದರೆ ಹುಳಿ ಇರ್ತದೆ. ಹುಳಿಯ ಬದಲಿಗೆ ಮೊದಲು ಸಾರೆಲ್ಲ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾ ಇದ್ರಂತೆ. ಆಮೇಲೆ ಉಪ್ಪಿನಕಾಯಿ ಹಾಕ್ತಾರೆ. ಮತ್ತು ನನ್ನ ಅಚ್ಚಕ್ಕ ಇದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಹುಳಿ ಪೌಡ್ರಾಗಿ ಸಹ ಯೂಸ್ ಮಾಡ್ತಾ ಇದ್ದಾಳೆ. ಸೊ ನೀವು ಯಾರಾದರೂ ಯೂಸ್ ಮಾಡ್ತಿದ್ದೀರಾ ಅಂತ ನಂಗೆ ಕಮೆಂಟಲ್ಲಿ ಹೇಳಿ. ಹೋಣಿ ನಮ್ಮನ್ನು ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಟೈಮ್ ಇವತ್ತು ಶುಭಮ್ಮ ಕೂಡ ಒಟ್ಟಿಗೆ ಬರ್ತಾ ಇದ್ದಾಳೆ. ಹೋಣಿ ಕೂಡ ತೋಟಕ್ಕೆ ಬರೋದೇ 1 ವರ್ಷ ಆಯ್ತಂತೆ. ನನಗೊಂದು ಇಂಟ್ರೆಸ್ಟ್ ಹೇಗುಂಟು ನೋಡುವ ಅಂತ. ಹಾಯ್ ಶುಭಮ್ಮ ಶುಭಮ್ಮ. ಅಲ್ಲ, ಅವತ್ತು ಫಸ್ಟಿಗೆ ಹಾಗೆ ತೆಗಿಸಿದ್ದು. ಪೀತಾಂಬರ ಕೈಯಲ್ಲಿ ಕೊಡಲು ಪೂಸಿದ ಶ್ರೀಗಂಧ ಪರಿಮಳವು ನೇಸಾಗಿ ಪದ್ಮಹಾವಿಗೆಯನ್ನು ಧರಿಸಿದ
ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿ ವಾಸಿದ ದಾರತಿಯ ಬೇಡ ಸಂತೋಷ ಕಾಲಲ್ಲಿ ಕೀಳು ಗೆಜ್ಜೆ ನಾವು ಮನೆಗೆ ತಲುಪಿದ್ವಿ. ನನ್ನೊಟ್ಟಿಗೆ ಗನ್ನಿ ಸಹ ಬಂದರು. ಅವ್ರು ನೋಡಿ ಖುಷಿ ನೋಡಿ ಅವರದ್ದು ಟಿಂಕಿ ಕೂರ. ನಾವು ಮನೆಯಿಂದ ಹೊರಟು ಇಲ್ಲಿ ಮತ್ತೆ ಅಪ್ಪನ ಮನೆಗೆ ತಲುಪುವಾಗ 3 ಗಂಟೆ ಆಗಿತ್ತು. ಮತ್ತು ಬಂದು ರೆಸ್ಟ್ ಎಲ್ಲ ಮಾಡಿ ಈಗ ಚಾ ಎಲ್ಲ ಕುಡಿದು ತೋಟಕ್ಕೆ ಹೊರಟಿದ್ದೇವೆ. ಹುಲ್ಲು ತುಂಬ ಇರುವಲ್ಲಿ ಒಂದು ಕಟ್ಟ ಮಾಡಿ ಕೊಂಡೋಗಬೇಕು. ಹಾಗೆ ಹುಲ್ಲು ಮಾಡಲಿಕ್ಕೆ ಉಂಟು ಅಂಥೇಳಿ ಅಲ್ಲಿಂದ ಬೇಗ ಹೊರಟದ್ದು. ಬೇಗ ಹೊರಡಲಿಕ್ಕಾಗಲಿಲ್ಲ, ಯಾಕಂದರೆ ಅಲ್ಲಿ ಸ್ವಲ್ಪ ವರ್ಕ್ ಇತ್ತು ಮತ್ತು ಇವ್ರದ್ದೊಂದು ಸ್ವಲ್ಪ ಡ್ರೆಸ್ ವಾಶ್ ಎಲ್ಲ ಇತ್ತು, ಅದೆಲ್ಲ ಮುಗಿಸಿ ಮತ್ತು ಅಲ್ಲಿಂದ ಹೊರಟು ಮನೆಗೆ ಬಂದದ್ದು. ಮತ್ತು ಇವರು ನಾಳೆ ಇಲ್ಲಿಂದ ಆಫೀಸಿಗೆ ಹೋಗ್ತಾರೆ. ಇವತ್ತು ಮೊನ್ನೆ 4th ಸ್ಯಾಟರ್ಡೆ ರಜೆ ಇರಲಿಲ್ಲ ಇವರಿಗೆ. ಅಲ್ಲಿ ಅವರದ್ದು ಬ್ಯಾಂಕಲ್ಲಿ ಎಂಥದ್ದು ಪ್ರೋಗ್ರಾಮ್ ಎಂಥದ್ದು ಇತ್ತು, ಹಾಗೆ ಅಲ್ಲಿ ಹೋಗಿದ್ದರು. ಹಾಗೆ ನನ್ನನ್ನು ಪಿಕ್ ಮಾಡಿದೆ. ಇಲ್ಲಾಂದರೆ ಅವರು ಫ್ರೈಡೇ ಬರ್ತಾರೆ. 4th ಸ್ಯಾಟರ್ಡೆ 2nd ಸ್ಯಾಟರ್ಡೆ ಅಂತಾದರೆ ಫ್ರೈಡೇ ನೈಟ್ ಆಗುವಾಗ ರೀಚ್ ಆಗ್ತಾರೆ ಮನೆಗೆ. ಆಫೀಸಿಂದ ಸೀದಾ ಮನೆಗೆ ಬರೋದು. ಹಾಗೆ ಮೊನ್ನೆ ಬರಲಿಕ್ಕಾಗಲಿಲ್ಲ. ನಾನು ನಿನ್ನೆ ಹೇಳಿದ್ದೆಲ್ಲ, ನಿನ್ನೆ ವ್ಲಾಗಲ್ಲಿ ನಾನು ಪುತ್ತೂರಿಗೆ ಹೋಗ್ತಿದ್ದೇನೆ, ಹಾಗೆ ಅವರು ಪುತ್ತೂರಿಂದ ಪಿಕ್ ಮಾಡ್ತಾರೆ ಅಂತ. ಅವರಿಗೆ ಅಲ್ಲಿ ಪ್ರೋಗ್ರಾಮ್ ಇತ್ತು. ಹಾಗೆ ನಾವೊಂದು ಫುಲ್ ಮಾಡಿ ಹೋಗಬೇಕು. ಸಿಂಗಾಪುರ್ ಮೈನಣ್ಣ ಮೊನ್ನೆ ನಾನು ಹೇಳಿದ್ದೆಲ್ಲ ಇದೆ. ಈಗ ಮೋಡ ಕವಿದಿದೆ, ಹಾಗೆ ಫುಲ್ ಕತ್ತಲೆ ಆಗಿ ಅಷ್ಟು ಕಾಣ್ತಾ ಇಲ್ಲ. ಕ್ಯಾಮರಾಮ್ಯಾನ್ ಜೊತೆ ಫುಲ್ಲು ಅನುಷಾ ಕೃಷ್ಣ ನಾಯಕ್ ಮೋಡ ಆಗಿದೆ ನೋಡಿ. ಅದೀಗ ಮಳೆ ಬರುವ ಹಾಗೆ ಇದೆ ಉಂಟು. ಹೇಗೆ ಹೇಳೋದು ಇಲ್ಲಿ ತಿಂಕಿ ಕಾಯ್ತಾ ಇದ್ದಾನೆ, ರಾತ್ರಿ ಸಿಗ್ತದ ಅಂತ ತಿನ್ನಲಿಕ್ಕೆ. ಒಬ್ಬಳೇ ತಿಂತಾ ಇದ್ದಾಳೆ. ಅವರ ಬಾಯಿಯಲ್ಲಿ ವೀಳ್ಯದೆಲೆ ಉಂಟು, ಹಾಗಾಗಿ ಇದನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಪುರ್ಲು ವೀಳ್ಯದೆಲೆ ತಿಂದು ಮಂಡೆ ಸುತ್ತುಂಟಂತೆ. ಕುಜಂಕ್ರಿ